ನಮಸ್ಕಾರ. ಇವತ್ತು ತುಂಬ ವಿಶೇಷವಾಗಿ ಹೇಳುವಂಥ ವಿಚಾರ ಏನಪ್ಪ ಅಂದರೆ ಡೆವಿಲ್ ಸಿನಿಮಾ. ಡೆವಿಲ್ ಚಿತ್ರದಲ್ಲಿ ಹೀರೋ ಯಾರು, ವಿಲನ್ ಯಾರು ಅನ್ನೋಂಥ ಪ್ರಶ್ನೆ ಇತ್ತು. ಬಹುಶಃ ದರ್ಶನ್ ಅವರೇ ವಿಲನ್ ಆಗಿರ್ಬೋದು, ಆಮೇಲೆ ಹೀರೋ ಆಗಿ ಕಾಣಿಸ್ಕೋತಾರೆ ಅನ್ನುವಂಥ ಒಂದು ಕುತೂಹಲ ಇತ್ತು. ಆದರೆ ಈಗ ರಿಯಲ್ ವಿಲನ್ ಯಾರು ಅನ್ನೋದು ಗೊತ್ತಾಗಿರುವಂಥದ್ದು. ಆ ವಿಲನ್ ಹೆಸರು ಮಹೇಶ್ ಮಾಂಜ್ರೇಕರ್ ಅವರು. ಮಹೇಶ್ ಮಾಂಜ್ರೇಕರ್ ಅವರು ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂಥದ್ದು. ಆದರೆ ಅದು ಬಾಲಿವುಡ್ ಮತ್ತು ಮರಾಠಿ ಚಿತ್ರರಂಗದಲ್ಲಿ ಅಂತ ಹೇಳ್ಬೋದು. ಮಹೇಶ್ ಮಾಂಜ್ರೇಕರ್ ಅವರ ಸಿನಿಮಾ ಜೀವನದಲ್ಲಿ ಕನ್ನಡದ ಎರಡನೇ ಸಿನಿಮಾ ಈ ಡೆವಿಲ್ ಸಿನಿಮಾ ಅಂತ ಹೇಳ್ಬೋದು. ಈ ಮೊದಲು ಎನ್ಕೌಂಟರ್ ದಯಾನಾಯಕ್ ಅನ್ನುವಂಥ ಚಿತ್ರದಲ್ಲಿ ಕೂಡ ಮಹೇಶ್ ಮಾಂಜ್ರೇಕರ್ ಅವರು ಆ್ಯಕ್ಟ್ ಮಾಡಿದರು. ಈಗ ಡೆವಿಲ್ ಚಿತ್ರದಲ್ಲಿ ನಟನೆ ಮಾಡ್ತಾ ಇದ್ದಾರೆ. ರಾಜಸ್ಥಾನದಲ್ಲಿ ಈ ಚಿತ್ರದ ಚಿತ್ರೀಕರಣ ಶುರು ಆಗಿದೆ. 23/3/2025 ಅಂದರೆ ನಿನ್ನೆಯ ದಿನ ಈ ಒಂದು ಚಿತ್ರದ ಚಿತ್ರೀಕರಣ ಶುರು ಆಗಿರುವಂಥದ್ದು. ಮಿಲನಾ ಪ್ರಕಾಶ್ ಅವರು ಈ ಒಂದು ಚಿತ್ರವನ್ನು ಡೈರೆಕ್ಷನ್ ಮಾಡ್ತಿದ್ದಾರೆ. ಇವರೇ ಈ ಚಿತ್ರಕ್ಕೆ ನಿರ್ಮಾಪಕರು ಕೂಡ ಆಗಿರುವಂಥದ್ದು. ಡೆವಿಲ್ ಚಿತ್ರದಲ್ಲಿ ದರ್ಶನ್ ಅವರ ಒಂದು ಪಾತ್ರ ಹೇಗಿದೆ, ಹೇಗೆ ಕಾಣ್ತಾರೆ ಅನ್ನುವಂಥ ಪ್ರಶ್ನೆ ಉತ್ತರ ಸಿಕ್ಕಿದೆ. ಯಾಕಂದರೆ ಈಗಾಗಲೇ 2 ಪ್ರೋಮೋಗಳು ಬಂದಿರುವಂಥದ್ದು ಅಥವಾ 2 ಟೀಸರ್ಗಳು ಹೊರಗೆ ರಿಲೀಸ್ ಬಂದಿರುವಂಥದ್ದು. ಸೊ ಎರಡೂ ಟೀಸರ್ನಲ್ಲಿ ದರ್ಶನ್ ಅವರ 2 ರೀತಿಯ ವಿಚಾರಗಳು ಗೊತ್ತಾಗಿರುವಂಥದ್ದು. ಅಂದರೆ ಎಷ್ಟು ವೈಲೆಂಟ್ ಆಗಿರ್ತಾರೆ ಅನ್ನುವಂಥದ್ದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಆ್ಯಕ್ಷನ್ ಹೇಗಿರುತ್ತೆ ಅನ್ನುವಂಥ ಮತ್ತೊಂದು ಟೀಸರ್ನಲ್ಲಿ ಗೊತ್ತಾಗಿರುವಂಥದ್ದು. ಸೊ ಇದು ಡೆವಿಲ್ ಚಿತ್ರ ಸಂಬಂಧಪಟ್ಟಂಗೆ. ಇನ್ನು ಮಹೇಶ್ ಮಾಂಜ್ರೇಕರ್ ಅವರ ಅಭಿನಯ, ಅವರ ಲುಕ್, ಫೀಲ್ ಎಲ್ಲ ನೋಡ್ತಾ ಹೋದರೆ ತುಂಬ ಆಳವಾಗಿ ಒಂದು ಪಾತ್ರಕ್ಕೆ ಇಳಿದು ಬಿಡ್ತಾರೆ ಅವರು. ಆ ಥರದ ಒಂದು ಪಾತ್ರಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಬಾಲಿವುಡ್ ಆಗಿರ್ಬೋದು ಅಥವಾ ಮರಾಠಿ ಸಿನಿಮಾಗಳಲ್ಲಾಗಿರ್ಬೋದು. ಒಬ್ಬ ರೈಟರ್ ಆಗಿ, ಒಬ್ಬ ನಟರಾಗಿ, ಒಬ್ಬ ನಿರ್ದೇಶಕರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿರುವಂಥ ಮಹೇಶ್ ಮಾಂಜ್ರೇಕರ್ ಅವರು ಕನ್ನಡಕ್ಕೆ ಮತ್ತೆ ಬಂದಿದ್ದಾರೆ. ಸೊ ಬೆಂಗಳೂರವ್ರಿಗೆ ತುಂಬ ಇಷ್ಟ ಆಗುವಂಥ ಜಾಗ, ಒಂದು ರೀತಿ ಸ್ಫೂರ್ತಿ ನೀಡುವಂಥ ಜಾಗ ಇವ್ರಿಗೆ. ಇಲ್ಲಿಯ ಒಂದು ಪರಿಸರಕ್ಕೆ ಅವರ ಒಂದು ಮನಸ್ಸೋಲುವಂಥ ಮನಸ್ಥಿತಿ ಅವ್ರದ್ದು. ಆ ಥರದ ಮಹೇಶ್ ಮಾಂಜ್ರೇಕರ್ ಅವ್ರಿಗೆ ಸಿನಿಮಾ ಅಂತ ಬಂದರೆ ಯಾವುದೇ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರಲ್ಲ ಅನ್ನುವಂಥ ಅಭಿಪ್ರಾಯನ ಕೂಡ ಅವರು ವ್ಯಕ್ತಪಡಿಸ್ತಾರೆ. ಆ ಥರದ ಮನಸ್ಥಿತಿ ಇರುವಂಥ ಮಹೇಶ್ ಮಾಂಜ್ರೇಕರ್ ಅವರು ಮತ್ತೆ ಕನ್ನಡಕ್ಕೆ ಬಂದಿದ್ದಾರೆ. ಡೆವಿಲ್ ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡ್ತಿರುವಂಥದ್ದು. ಸೊ ಒಟ್ಟಾರೆ ಡೆವಿಲ್ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಮಾಹಿತಿ. ಮತ್ತಷ್ಟು ಇನ್ನಷ್ಟು ಸುದ್ದಿ ಬರ್ತಾನೆ ಇರುತ್ತೆ, ಅಪ್ಡೇಟ್ ಕೊಡ್ತಾನೆ ಇರ್ತಾರೆ ಸಿನಿಮಾ ಟೀಮ್. ಸೊ ಸದ್ಯಕ್ಕೆ ಇಷ್ಟು ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.